ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೈಸೂರಿನ ರಾಮಾನುಜ ರಸ್ತೆಯಲ್ಲಿರುವತಕ್ಕಂತಹ ಶ್ರೀ ಜಗದ್ಗುರು ಶಿವರಾತ್ರೇಶ್ವರ ಆಟೋ ನಿಲ್ದಾಣದ ಹತ್ರ ಬಂದಿದ್ದೀನಿ. ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟಂತಹ ಎಲ್ಲಾ ಗಣ್ಯರು ಈ ಬ್ಯಾನರ್ ಅಲ್ಲಿದ್ದಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಮ್ಮ ಮೈಸೂರಿನಲ್ಲಿರುವತಕ್ಕಂತಹ ರಾಮಾನುಜ ರಸ್ತೆಯ ಆಟೋ ಚಾಲಕರ ಸಂಘದವರು ಇಲ್ಲಿ ಈ ಸ್ವಾತಂತ್ರ್ಯ ದಿನಾಚರಣೆನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ನಮಗೆ ಇಲ್ಲಿ ವಾತಾವರಣ ನೋಡಿ ತುಂಬಾ ಖುಷಿ ಆಯಿತು. ತ್ರಿವರ್ಣ ಧ್ವಜವನ್ನ ಮಾಡಿಸಿ ಅಲ್ಲಿ ಆ ಎರಡೂ ಬದಿ ಬೀದಿಗಳಿಗೂ ಕಟ್ಟಿ ಅಲಂಕೃತವಾಗಿ ಈ ಸರ್ಕಲ್ನ ವಿಜೃಂಭಣೆಯಿಂದ ಅಲಂಕಾರ ಮಾಡಿದ್ದಾರೆ. ನೋಡಿ, ನೀವು ನೋಡ್ತಾ ಇರ್ಬೋದು, ಇದು ಅಗ್ರಹಾರ ಸರ್ಕಲ್ಲು. ಈ ಅಗ್ರಹಾರ ಸರ್ಕಲ್ ಸುತ್ತ ಏನು ತ್ರಿವರ್ಣ ಧ್ವಜವನ್ನು ಕಟ್ಟಿದ್ದಾರೆ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಮಹೋತ್ಸವದ ಅಂಗವಾಗಿ ಇವರು ಈ ವಿಜೃಂಭಣೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಅಲಂಕಾರಗಳನ್ನ ನೋಡ್ತಾ ಇದ್ರೆ ನಮಗೆ ಬಹಳ ಹೆಮ್ಮೆ ಬರುತ್ತೆ. ಮತ್ತೆ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ಫುಲ್ ಹೆಮ್ಮೆಯಿಂದ ಮಾಡುವಂತ ಒಂದು ಆಟೋ ಚಾಲಕರ ಸಂಘ ನಮ್ಮ ಮೈಸೂರಿನಲ್ಲಿರೋದು ನಮಗೆ ಇನ್ನೂ ಒಂದು ಹೆಮ್ಮೆ ತರುವಂತಹ ವಿಚಾರ. ನಮ್ಮ ಆಟೋ ಚಾಲಕರುಗಳಿಂದ ಮೈಸೂರಿನಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಕರ್ನಾಟಕದಲ್ಲೇ ಆಟೋ ಚಾಲಕರಿಂದ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯೋದ್ರಿಂದ ನಮ್ಮ ಸಾಂಸ್ಕೃತಿಕ ನಗರಿಯಲ್ಲಿ ಒಂದು ಮೆರುಗು ತುಂಬಿದೆ ಅಂತ ಹೇಳ್ಬೋದು. ನಮ್ಮ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಷ್ಟೋ ಜನ ವೀರರುಗಳು, ಅವರ ಒಂದು ಬಲಿದಾನ, ಮತ್ತೆ ಈ ದೇಶಕ್ಕಾಗಿ ತಮ್ಮ ನೆತ್ತರುಗಳನ್ನ ಕೊಡುತ್ತಿರತಕ್ಕಂಥ ಎಷ್ಟೋ ಜನ ಯೋಧರು, ಇವರನ್ನೆಲ್ಲ ನಾವು ನೆನೆಸ್ಕೊಳ್ಳುವಂತ ಒಂದು ದಿನ ಅಂತಂದ್ರೆ ಈ ಸ್ವಾತಂತ್ರ್ಯ ದಿನಾಚರಣೆ. ನನ್ನ ಆಸೆ ಏನು ಅಂತಂದ್ರೆ ನಮ್ಮ ಭಾರತ ದೇಶದ ಪ್ರತಿಯೊಂದು ಮನೆಯಲ್ಲೂ ಕೂಡ ರಾತ್ರಿ ಮಲಗಬೇಕಾದ್ರೆ ರೈತರಿಗೆ ಮತ್ತೆ ಯೋಧರಿಗೆ ಒಂದು ಧನ್ಯವಾದವನ್ನ ಹೇಳಿ ಮಲಗಬೇಕು. ಯಾಕೆ ಅಂತಂದ್ರೆ ನಾವು ಈಗ ಸುರಕ್ಷಿತವಾಗಿ ಇಷ್ಟು ಬೆಚ್ಚಗೆ ನಾವು ಒಂದು ಮನೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ಮಲಗ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಕಾರಣ ಆದಂಥವ್ರು ಆ ಯೋಧರು ಮತ್ತೆ ನಮಗೆ ಅನ್ನ ನೀಡುವಂತಹ ರೈತರು. ನಾವು ಯಾರನ್ನ ನೆನ್ಸ್ಕೋತೀವೋ ಬಿಡ್ತೀವೋ, ಆದ್ರೆ ಈ ಯೋಧರನ್ನ ಮತ್ತೆ ರೈತರನ್ನ ನಾವು ನೆನ್ಸ್ಕೊಳ್ಳೇಬೇಕು. ಅದೇ ರೀತಿ ನಮಗೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂಥವ್ರು ಹಲವಾರು ಜನ, ನಾವು ಅವರನ್ನೆಲ್ಲ ಪ್ರತಿದಿನ ನೆನ್ಸ್ಕೋಬೇಕು. ಯಾಕೆ ಅಂತಂದ್ರೆ ನಾವೀಗ ಇಷ್ಟೊಂದು ಸ್ವಾತಂತ್ರ್ಯವಾಗಿ ಬದುಕ್ತಾ ಇದ್ದೀವಿ, ನಮಗೆ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ ಅಂತಂದ್ರೆ ಅವತ್ತು ಅವರು ಹರಿಸಿರುವಂತಹ ರಕ್ತಗಳೇ ಕಾರಣ. ಅವರು ಅವತ್ತೊಂದಿನ ಆ ಯುದ್ಧಗಳನ್ನ ಮಾಡಲಿಲ್ಲ ಅಂತಂದ್ರೆ, ಅವರು ಹೋರಾಡ್ಲಿಲ್ಲ ಅಂತಂದ್ರೆ ನಾವೀಗ ಇಷ್ಟೊಂದು ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಮೈಸೂರಿನ ರಾಮಾನುಜ ರಸ್ತೆಯಲ್ಲಿರತಕ್ಕಂತಹ ಶ್ರೀ ಜಗದ್ಗುರು ಶಿವರಾತ್ರೇಶ್ವರ ಆಟೋ ನಿಲ್ದಾಣದವರು ಈ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಏನ್ ಹೇಳ್ತಾರೆ, ಬನ್ನಿ ಅವ್ರ ಬಾಯಲ್ಲೇ ಕೇಳೋಣ. ಜಗದ್ಗುರು ಶಿವರಾತ್ರೇಶ್ವರ ಆಟೋ ಚಾಲಕರ ಮಾಲೀಕರ ಸಂಘದ ವತಿಯಿಂದ ರಾಮಾನುಜ ರಸ್ತೆಯಲ್ಲಿ ಕಳೆದ 25 ವರ್ಷದಿಂದ ಮಧ್ಯರಾತ್ರಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಕಳೆದ 25 ವರ್ಷದಿಂದ ರಾಜೇಂದ್ರ ಕಲಾಮಂದಿರದಿಂದ ಅಗ್ರ ಸರ್ಕಲ್ ತನಕನೂ ಎರಡು ಬದಿಗೂ, ಆ ಕಡೆ ಈ ಕಡೆ ಎರಡು ಬದಿಗೂ ತಿರಂಗ ಧ್ವಜವನ್ನು ಕಟ್ಟಿ ನಾವು ವಿಭಿನ್ನ ರೀತಿಯಲ್ಲಿ ಪ್ರತಿ ವರ್ಷವೂ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇದು 25ನೇ ವರ್ಷ ಆಚರಿಸ್ತಾ ಇರೋದು. ನಾವು ಚಾಲಕರು ಎಲ್ಲ ಇದ್ದಾರೆ, ಎಲ್ಲ ಒಗ್ಗೂಟ ಮಾಡಿ ಮಾತಾಡಿ ನಾವೆಲ್ಲ ಸೇರ್ಕೊಂಡು ದುಡ್ಡು ಹಾಕಿ ಹಾಗೂ ದಾನಿಗಳ ಹತ್ರನೂ ದುಡ್ಡು ಇಸ್ಕೊಂಡು ಎಲ್ಲ ಥರ ಇದು ಮಾಡ್ಕೊಂಡು ನಾವು ಪ್ರತಿ ವರ್ಷವೂ ನಾವು ಮಾಡ್ಕೊಬರ್ತಾಯಿದ್ದೀವಿ. ಧರ್ಮದವರು ಎಲ್ಲರೂ ಒಗ್ಗೂಟ ಮಾಡ್ತೀವಿ. ಎಲ್ಲ ರಾಜಕೀಯ ಮುಖಂಡರು ಎಲ್ಲ ಪಕ್ಷದವ್ರನ್ನೂ ನಾವು ಕರಿತೀವಿ. ನಾವು ಯಾರಿಗೂ ಭೇದ ಮಾಡೋಲ್ಲ. BJP, ಕಾಂಗ್ರೆಸ್ಸು, ದಳ, ಪ್ರತಿಯೊಂದು ಪಕ್ಷದವ್ರು ಪ್ರತಿಯೊಬ್ಬರು ಬರ್ತಾರೆ, ಪ್ರತಿಯೊಬ್ಬರು ಸಂತೋಷ ಪಡ್ತಾರೆ, ಮಾಡೋದನ್ನ ಖುಷಿ ಪಡ್ತಾರೆ. ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಿದ್ದು ನಮ್ಮ ಆಟೋ ಸಂಘಕ್ಕೆ ಒಳ್ಳೆ ಹೆಸರು ಬಂದೈತೆ. ನಮಗೆ ಎರಡು ಭಾಗಕ್ಕೂ ನಾವು ಒಂದು 2,500 ಅಡಿ ಧ್ವಜವನ್ನು ಕಟ್ಟಿ ಭಾರತಾಂಬೆ ವಿಗ್ರಹವನ್ನು ತರಿಸಿ ಇಲ್ಲಿ ನಾವು ಅದಕ್ಕೆಲ್ಲ ಪೂಜೆ ಮಾಡಿ ವೀರ ಯೋಧರ ಕೇಳಿ ಪೂಜೆ ಮಾಡಿಸಿ ನಾವು ನಮ್ಮ ದೇಶ ಕಾಯ ಯೋಧರ ಕೇಳಿ ನಾವು ಧ್ವಜಾರೋಹಣ ಮಾಡಿಸ್ತೀವಿ. ನಾವು ಪ್ರತಿ ವರ್ಷವೂ ಕಳೆದ 25 ವರ್ಷದಿಂದ ಮಾಡ್ಕೊಬರ್ತಾಯಿದ್ವಿ. ಅದೇ ಥರ ಸುಮಾರು ಮಧ್ಯರಾತ್ರಿ ಸುಮಾರು ಒಂದು 400 ಜನ, 300ರಿಂದ 400 ಜನ ಅವರೆಲ್ಲ ಬಂದು ನಮ್ಮ ರಾಷ್ಟ್ರಗೀತೆ ಆಡ್ತಾರೆ. ನಮ್ಗೆ ಅದೇ ಸಂತೋಷ. ಮಧ್ಯರಾತ್ರಿ ನಮಗೆ ಸ್ವತಂತ್ರ ಬಂದಿದ್ದರಿಂದ 1947 ಬಂದಿದ್ದರಿಂದ ಮಧ್ಯರಾತ್ರಿ ನಾವು ವಿಭಿನ್ನವಾದ ಆಚರಿಸೋಕ್ಕೆ ಶುರು ಮಾಡಿದ್ದೀವಿ. ಮಧ್ಯರಾತ್ರಿ 400 ಜನ ಮಕ್ಕಳಿಂದ ಎಲ್ಲ ಸಮೇತ ಬಂದು ಇಲ್ಲಿ ರಾಷ್ಟ್ರಗೀತೆಯನ್ನು ಆಡ್ತಾರೆ. ಎಲ್ಲ ಥರನೂ ನಾವು ಅನುಕೂಲ ಮಾಡಿಕೊಡ್ತೀವಿ. 78 ವರ್ಷ ಆಗಿದೆ ನಮಗೆ ಸ್ವತಂತ್ರ ಬಂದು. 79ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ನಮಗೆ ಖುಷಿ. ಇದು ನಮ್ಮ ಭಾರತ ದೇಶದ ಹಬ್ಬವಾಗಿ ಆಚರಿಸ್ತಾ ಇದ್ದೀವಿ. ನಾವು ಹಿಂದೆ ಬಲಿದಾನ ಕೊಟ್ಟಂಥ ವೀರರನ್ನು ಮತ್ತು ಸ್ವತಂತ್ರ ಹೋರಾಟಗಾರರನ್ನು ಇವತ್ತು ಸ್ಮರಿಸಲು ನಾವು ಇಚ್ಛೆ ಪಡ್ತೇವೆ. ಇಲ್ಲಿ ನಾವು ಸ್ನೇಹಿತರುಗಳೆಲ್ಲ ಒಗ್ಗಟ್ಟಾಗಿ ಸರ್ವಧರ್ಮೀಯರು
ಭಾರತೀಯರು ಮತ್ತು ಎಲ್ಲ ಸರ್ವ ಪಕ್ಷದವರನ್ನು ಕರೆದು ನಾವು ಸಂಜೆ 12 ಗಂಟೆ 1 ನಿಮಿಷಕ್ಕೆ ಧ್ವಜಾರೋಹಣ ಮಾಡ್ತೀವಿ, ಹಲವು ಕಾರ್ಯಕ್ರಮಗಳನ್ನ ಮಾಡ್ತೇವೆ. ಎಲ್ಲರೂ ಒಗ್ಗಟ್ಟು ಸಂಭ್ರಮದಿಂದ ಆಚರಿಸ್ತೀವಿ. ಚಿತ್ರಗಳಾದ ಆಟೋ ಮಹೇಶ್, ಶೇಖರ್, ಪಪ್ಪಿ, ಲೋಕೇಶ್, ರಘು, ಮಹಾದೇವು ಮತ್ತು ನವೀನ್ ಎಲ್ಲರೂ ಸೇರಿ, ನನ್ನ ಹೆಸರು ಸ್ವಾಮಿ KP ಅಂತ, ಎಲ್ಲರೂ ಸೇರಿ ಸಂಭ್ರಮದಿಂದ ಆಚರಿಸ್ತೀವಿ. ಈ ಮೂಲಕ ಹೇಳೋದಂತಂದರೆ ಸರ್ವಧರ್ಮೀಯರು ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತೀವಿ, ಎಲ್ಲರೂ ಒಗ್ಗಟ್ಟಿನ ಬದುಕಬೇಕು. ನಮ್ಮ ಭಾರತ ದೇಶ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು, ಇಡೀ ಪ್ರಪಂಚಕ್ಕೆ ದೇಶ ನಮಗೆ ಹೆಬ್ಬೆಲಾಗಲು ನಿಂತ್ಕೋಬೇಕು. ಅದರಿಂದ ನಾವು ಈ ಹೋರಾಟ ಮುಂದೆ ನಾವು ಇದೇ ಥರ ಮಾಡ್ಕೊಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. बोलो भारत माता की जय, बोलो भारत माता की ಜೈ, बोलो भारत माता की ಜೈ. 12 ಗಂಟೆ ಆಗಿದೆ. ಎಲ್ಲರೂ